ಹೆಲೋ ನಮಸ್ಕಾರ. ಸೆಲೆಬ್ರಿಟಿ ಟಾಕ್ ವಿತ್ ಪಬ್ಲಿಕ್ ನೆಕ್ಸ್ಟ್. ಇವತ್ತು ನಮ್ಮ ಜೊತೆ ಇರುವಂಥವ್ರು ನಾವು ಸಣ್ಣದಿರುವಾಗಿನಿಂದ ಕೂಡ ಉದಯ ಅಂತ ಹೇಳಿ ಬಂದಾಗ ಈ ಚಾನಲಲ್ಲಿ ನಮಗೆ ಮಾಂಗಲ್ಯ ಅನ್ನುವಂಥ ಸೀರಿಯಲ್ ಸಿಕ್ಕಾಪಟ್ಟೆ ವೈರಲ್ ಅಪ್ಪ. ಈ ಸೀರಿಯಲಲ್ಲಿ ನರಸಿಂಹ ಪಾತ್ರದಲ್ಲಿ ಮಿಂಚಿರುವಂಥ ಮುನಿ ಅವರು ಇವತ್ತು ನಮ್ಮ ಜೊತೆ ಇದ್ದಾರೆ. ಅವರ ಕಣ್ಣು, ಅವರ ಸ್ಮೈಲು, ಯಪ್ಪ ಅದೆಲ್ರಿಗೂ ಕೂಡ ಒಂದು ಅಚ್ಚರದೇ ಉಳಿಯುವಂಥ ಒಂದು ಸ್ಮೈಲ್, ಆ ವಾಯ್ಸ್ ಅಂತ ಹೇಳ್ಬೋದು. ಇದೀಗ ಮುದ್ದು ಸೊಸೆ ಮೂಲಕ ಶಿವರಾಮೇಗೌಡ ಆಗಿ ಮಿಂಚಲಿಕ್ಕೆ ರೆಡಿ ಆಗಿದ್ದಾರೆ. ಬನ್ನಿ ಮುನಿ ಅವ್ರ ಹತ್ರ ಮಾತಾಡ್ಕೊಂಡು ಹೋಗೋಣ. ಹಾಯ್ ಸರ್, ಇವತ್ತಿನ ಕಾರ್ಯಕ್ರಮಕ್ಕೆ ಸ್ವಾಗತ. ನಮಸ್ತೆ. ಹೇಗಿದ್ದೀರಾ ಸರ್? ಪಬ್ಲಿಕ್ ನೆಕ್ಸ್ಟ್ ಎಲ್ಲ ವೀಕ್ಷಕರಿಗೂ ನಮಸ್ತೆ. ನಾನು ತುಂಬಾ ಚೆನ್ನಾಗಿದ್ದೀನಿ. ಮತ್ತೆ ಊಟ ಎಲ್ಲ ಆಯ್ತು? ಊಟ ಎಲ್ಲ ಆಯ್ತು. ಸೂಪರ್ ಸರ್, ನಾನು ಸ್ಟಾರ್ಟಿಂಗ್ ಇಂಟ್ರೋ ಕೊಡುವಾಗಲೇ ಹೇಳಿದೆ, ಮಾಂಗಲ್ಯ ಸೀರಿಯಲ್ದಲ್ಲಿ ನರಸಿಂಹ ಮೂಲಕ ಎಲ್ಲರ ಮನೆ ಮಾತಾಗಿರುವಂಥವ್ರು ಇವರು. ಇದೀಗ ಮುದ್ದು ಸೊಸೆ ಮೂಲಕ ಶಿವರಾಮೇಗೌಡರಾಗಿ ಮಿಂಚಲಿಕ್ಕೆ ರೆಡಿ ಆಗಿದ್ದೀರಾ. ಹೇಗೆ ಅನಿಸ್ತಾ ಇದೆ ಸರ್? ತುಂಬ ಖುಷಿ ಇದೆ. ಅದೇ ನೋಡಿ, ಈಗ ನಾನು ಯಾವತ್ತೋ ಮಾಡಿದ್ದು ನಾನು ಸೀರಿಯಲ್ 2003 ಅಲ್ಲಿಂದ ಸ್ಟಾರ್ಟ್ ಆದಂಥ ಒಂದು ಜರ್ನಿ, ಆ ಮಾಂಗಲ್ಯ. ಅದನ್ನು ಇವತ್ತು ನೆನಪಿಟ್ಕೊಂಡಿದ್ದೀರಾ ಅಂದರೆ ಆ ಸೀರಿಯಲ್ಗಿರೋ ಅಷ್ಟು ಪವರು. ಹಾಗೆ ಇವತ್ತು ಕಲರ್ಸ್ ಕನ್ನಡದಲ್ಲಿ ಮುದ್ದು ಸೊಸೆಯಲ್ಲಿ ಶಿವರಾಮೇಗೌಡನಾಗಿ ನಾನು ಬರ್ತಾ ಇದ್ದೀನಿ. ಇದು ಅಷ್ಟೇ ಪವರ್ಫುಲ್ ಆದಂಥ ಪಾತ್ರ. ಇನ್ನು ಮುಂದೆ ನರಸಿಂಹನ ಮರೆತುಬಿಟ್ಟು ಶಿವರಾಮೇಗೌಡನ ಕರೆಯೋ ಕಾಲ ಇನ್ನೇನು ಹತ್ರ, ಸೋಮವಾರದಿಂದ ಪ್ರಾರಂಭ ಆಗುತ್ತೆ ಅಂತ ಅನ್ಕೊಂಡಿದ್ದೀನಿ. ಸರ್, ಅದು ಕೂಡ ತ್ರಿವಿಕ್ರಮ್ ಅವರ ತಂದೆಯಾಗಿ ಆಕ್ಟ್ ಮಾಡ್ತಾ ಇದ್ದೀರಾ. ಹೇಗೆ ಅನಿಸ್ತಾ ಇದೆ? ನಿಮ್ಮಿಬ್ಬರ ಬಾಂಡಿಂಗ್ ಯಾವ ರೀತಿ ಇದೆ? ತುಂಬ ಚೆನ್ನಾಗಿದೆ. ತ್ರಿವಿಕ್ರಮ್ ಈಗ ಬಿಗ್ ಬಾಸ್ ಅಲ್ಲಿ ತುಂಬಾ ಹೆಸರು, ತುಂಬಾ ಹೆಸರು ಮಾಡಿರೋರು. ಆಮೇಲೆ ತುಂಬಾ ಫ್ಯಾನ್ಸ್ ಈಗ ಅವ್ರಿಗೆ ತುಂಬಾ ಫ್ಯಾನ್ಸ್ ಇರುವಂತವ್ರು. ಅವ್ರ ಜೊತೆ ಮಾಡಕ್ ನನಗೂ ಅಷ್ಟೇ. ಖಳನಾಯಕನಾಗಿ ನಿಮ್ಗೆ ಫ್ಯಾನ್ಸ್ ಇದ್ರೆ, ಆಸ್ ಆಕ್ಟರ್ ಆಗಿ ಅವ್ರಿಗೆ ಫ್ಯಾನ್ಸ್ ಇದೆ, ನಿಮ್ಗೂ ಅಷ್ಟೇ ಫ್ಯಾನ್ಸ್ ಇದೆ ಸರ್. ನಿಜ. ಇರ್ಲಿ, ನಾನು ಖಳನಾಯಕನಾಗಿ ಇಷ್ಟು ದಿವಸ ಕಾಣಿಸ್ಕೋತಾ ಇದೆ. ಈಗ ಅದೇ ತ್ರಿವಿಕ್ರಮ್ ಜೊತೆ ಈಗ ಮಾಡ್ತಾ ಇರೋದು ಬಹಳನೇ ಖುಷಿ ಕೊಟ್ಟಿದೆ. ಯಾಕಂದ್ರೆ ಅವ್ರಿಗೆ ಅಷ್ಟೇ ಫ್ಯಾನ್ಸ್ ಇದ್ದಾರೆ. ಆಮೇಲೆ ಈ ಸೀರಿಯಲ್ಗೂ ಅಷ್ಟೇ ಹೆಣ್ಮಕ್ಳು ಫ್ಯಾನ್ಸ್ ತುಂಬಾ ಜನ ಈ ಸೀರಿಯಲ್ ನೋಡ್ತಾರೆ. ಅವ್ರು ಖುಷಿ ಆಗುತ್ತೆ. ಅಷ್ಟೇ ಚೆನ್ನಾಗಿದೆ. ಎಲ್ಲಾರ ಪಾತ್ರಗಳು ಅಷ್ಟೇ ಚೆನ್ನಾಗಿದೆ. ಅವನು ವೀರಭದ್ರನಾಗಿ ಅವರು ಅದ್ಭುತವಾಗಿ ನಮ್ಮ ತ್ರಿವಿಕ್ರಮ್ ಅಭಿನಯ ಮಾಡಿದ್ದಾರೆ. ತುಂಬಾ ಚೆನ್ನಾಗಿ ಮಾಡಿದ್ದಾರೆ. ನೋಡಿ, ನಿಮ್ಗೆಲ್ಲ ಖುಷಿ ಆಗುತ್ತೆ. ಸರ್, ಈಗ ಖಳನಾಯಕನಾಗಿ ಆಕ್ಟ್ ಮಾಡೋದು ಅಷ್ಟು ಈಸಿ ಅಲ್ಲ. ತುಂಬಾ ಅದ್ರದ್ದೊಂದು ಗಟ್ಸ್ ಅದು ಬೇರೆನೇ ಇರುತ್ತೆ. ಯಾಕೆ ಸರ್ ನಿಮ್ಗೆ ಖಳನಾಯಕನಾಗಿ ಆಕ್ಟ್ ಮಾಡ್ಬೇಕು ಅಂತ ಹೇಳಿ ಅನ್ಸಿದ್ದು? ನಾನು ಚಿಕ್ಕ ವಯಸ್ಸಿಂದ ನಮ್ಮ ತಂದೆಯವರು ರಾವಣನಾಗಿ ಪಾತ್ರ ಮಾಡ್ತಾ ಇದ್ರು. ಅವರು ದುರ್ಯೋಧನಾಗಿ ಪಾತ್ರ ಮಾಡ್ತಾರೆ. ನಮ್ದು ಒಂದು ಹಳ್ಳಿ, ನಾನು ಬೆಂಗಳೂರಿನ, ಮೂಲತಃ ಬೆಂಗಳೂರಿನವನು. ಬೆಂಗಳೂರು ಶ್ರೀನಗರ ಅಂತ, ಅದು ಮೊದಲು ದಾಸರಳ್ಳಿ. ಅದು ಅಲ್ಲಿ ಅದು ಆ ವಿಲೇಜ್ನಲ್ಲಿ ನಮ್ಮ ತಂದೆಯವರೆಲ್ಲ ಒಂದಷ್ಟು ಜನ ತಂಡಗಳು ಕಟ್ಕೊಂಡು ನಾಟಕಗಳು ಮಾಡೋರು. ಅದೇ ಹಳ್ಳಿಗಳಲ್ಲಿ ಮಾಡ್ತಾರಲ್ಲ ಆ ನಾಟಕಗಳು, ಪೌರಾಣಿಕ ನಾಟಕಗಳು. ಅದನ್ನೆಲ್ಲ ನೋಡ್ಬೇಕಾದ್ರೆ ನನಗೂ ಅನಿಸ್ತಾಯ್ತು, ಈ ಕಲ್ಲರಲ್ಲಿ ಒಂದಿನ ನಾನು ಆಕ್ಟ್ ಮಾಡ್ಬೇಕಲ್ಲ, ಈ ಕಲ್ಲರಲ್ಲಿ ನಾನು ಬಣ್ಣ ಹಚ್ಬೇಕಲ್ಲ ಅನ್ನೋ ಒಂದು ಚಿಕ್ಕ ಹುಡುಗ ಇದ್ದಾಗ ಅನ್ಸಿದ್ದು. ಬಟ್ ಅದು ನಾನು ಒಂದು 20 ವರ್ಷ ಆಗೋ ತನಕ ಅದೆಲ್ಲೂ ಈಡೇರಿಸ್ಕೊಳಕ್ಕಾಗಲಿಲ್ಲ. ಶಾಲೆಗಳಲ್ಲಿ ಈ ಕೋಲಾಟ, ನಾವು ಚಿಕ್ಕ ವಯಸ್ಸಲ್ಲಿದ್ದ ಕೋಲಾಟ ಫೇಮಸ್. ಶಾಲೆ ವಾರ್ಷಿಕೋತ್ಸವದೆಲ್ಲ ಕೋಲಾಟ, ಡ್ಯಾನ್ಸು ಆ ಥರ ಮಾಡಿದವರು. ಅದು ಬಿಟ್ಟು ನಾನೆಲ್ಲೂ ಆಕ್ಟ್ ಮಾಡಿರಲಿಲ್ಲ. ಆಮೇಲೆ ನನಗೆ 20ನೇ ವಯಸ್ಸಲ್ಲಿ ನನಗೆ ಗೊತ್ತಿಲ್ಲದೆ ನನಗೆ ಅದು ಅನ್ನಿಸ್ತು ನಾನು ಆಕ್ಟ್ ಮಾಡಬೇಕು ಅಂತ. ಹಾಗಾಗಿ ಅವತ್ತಿಂದ ನಾನು ವಜ್ರಮುನಿ ಅವರ ಅಭಿಮಾನಿ. ನಾನು ಕಣ್ಣು, ವಜ್ರಮುನಿ ತರನೇ ಅನ್ಸುತ್ತೆ. ಆಮೇಲೆ ಡಾಕ್ಟರ್ ರಾಜ್ಕುಮಾರ್ ಅವ್ರ ಸಿನಿಮಾಗಳನ್ನ ನಾವು ತುಂಬಾ ನೋಡ್ಕೊಂಡ್ ಬಂದಿದ್ದೀವಿ. ಹಾಗಾಗಿ ಅವರೇ ನಮಗೆ ಗುರುಗಳು. ಈಗ ಅವ್ರ ಅಭಿನಯ ನೋಡಿ, ಅವರು ನೋಡಿದ್ಮೇಲೆ ನಮಗೆ ಅಭಿನಯ ಮಾಡ್ಬೇಕು ಅಂತಾನು ಖುಷಿ ಆಗಿದ್ದು. ಹಾಗಾಗಿ ಅಲ್ಲಿಂದ ಸ್ವಲ್ಪ ನಾವು ಆಕ್ಟರ್ ಆಗ್ಬೇಕು ಅಂತ ಖುಷಿ ಪಟ್ಟು, ಅದೇನೋ ದೇವ್ರ ದಯೆಯಿಂದ ಇವತ್ತವರೆಗೂ ಕರ್ಕೊಂಡ್ ಬಂದಿದೆ. ಹಾಗೆ ವಿಲ್ಲನ್ ಅಂದರೆ ಭಾರಿ ಖುಷಿ ನನಗೆ. ದೇವರಾಜ್ ಸರ್, ನಾವು ಇದ್ದಾಗ ದೇವರಾಜ್ ಸರ್, ಶಶಿಕುಮಾರ್ ಅವರೆಲ್ಲ, ನಾವು ಚಿಕ್ಕ ಹುಡುಗರಲ್ಲಿದ್ದಾಗ ನಾನು SLC PUC ಟೈಮಲ್ಲಿ ಅವರೆಲ್ಲ ವಿಲ್ಲನ್ಗಳು. ನಮ್ಗೆ ಅವ್ರನ್ನೆಲ್ಲ ನೋಡೋದಾಗ ಖುಷಿ ಆಗೋದು. ಕಾಪಿ ಅಂದ್ರೆ ನಾನು ಅಣ್ಣವ್ರದ್ದು ಮಾತ್ರ ಕಾಪಿ ಮಾಡ್ತಾ ಇದ್ದೆ. ಡಾಕ್ಟರ್ ರಾಜ್ಕುಮಾರ್ ಅವ್ರನ್ನ ಬಿಟ್ಟು ಬೇರೆ ಯಾರನ್ನೂ ಕಾಪಿ ಮಾಡ್ತಾ ಇರಲಿಲ್ಲ. ಯಾಕೆಂದ್ರೆ ಅವರು ಮಾಡಿದ್ದನ್ನ ಮಾಡಕ್ ಪ್ರಯತ್ನ ಮಾಡ್ತಾರೆ, ಮಿಮಿಕ್ರಿ. ಆ ಮಿಮಿಕ್ರಿ ಮಾಡ್ತಾ 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 ಅದು ಇವತ್ತು ನಟನಾಗ ಪ್ರಾಕ್ಟೀಸ್ ಆಗಿ ಹೋಯ್ತು. ಸರ್, ನಾವು ಪ್ರೋಮೋ ನೋಡಿದಾಗ ಶಿವರಾಮೇಗೌಡರನ್ನು ಮೊದಲೇ ಪೊಲೀಸರು ಕರ್ಕೊಂಡು ಹೋಗ್ತಾರೆ. ಏನಂತ ಸಾಹಸ ಮಾಡಿದಿರ ಸರ್ ನೀವು? ಇಲ್ಲಿ ಸಾಹಸ ಅನ್ನೋದಕ್ಕಿಂತ ಅಲ್ಲೊಂದು ಅಚಾತುರ್ಯ ಆಗ್ಬಿಡುತ್ತೆ. ಏನಂದ್ರೆ ಅವನು ಮಗ ಪ್ರೀತಿ ಮಾಡಿದ ಹುಡುಗಿನ ಮದುವೆ ಮಾಡ್ಕೋಬೇಕು ಅನ್ನೋ ಒಂದು ಸನ್ನಿವೇಶ. ಅವನು ಮದುವೆ ಮಾಡ್ಕೋತೀನಿ ಅಂತ ಹೇಳಿದಾಗ ನನಗೂ ಇಷ್ಟ ಇರೋದಿಲ್ಲ. ಅವರು ನಮ್ಮ ಸ್ಟೇಟಸ್ಗೆ ಕಾರಣಕ್ಕೆ ಬೇಡ ಅಂತ ನಾನು ಹೇಳಿರ್ತೀನಿ. ಆಮೇಲೆ ಮಗನ ಆಸೆನೇ ಅಲ್ವಾ ಎಲ್ಲ ತಂದೆ ತಾಯಿಗಳಿಗೂ, ನನ್ನ ಮಗ ಚೆನ್ನಾಗಿರ್ಬೇಕು ಅನ್ನೋದು ಎಲ್ಲ ತಂದೆ ತಾಯಿರ ಆಸೆ. ಹಾಗೆ ಶಿವರಾಮೇಗೌಡನು ಒಬ್ಬ ತಂದೆಯಾಗಿ ಮಗನಿಗೆ ಒಳ್ಳೇದಾಗಬೇಕು ಅಂತ ಯೋಚನೆ ಮಾಡೋವಂತಾನೆ. ಅವನು ಸಂತೋಷವಾಗಿರ್ಬೇಕು ಅನ್ನೋದಕ್ಕೋಸ್ಕರ ಅವ್ನು ಇಷ್ಟಪಟ್ಟಿದ್ದ ಹುಡುಗಿನ ಮದುವೆ ಮಾಡಿಸೋದಕ್ಕೆ ಪ್ರಯತ್ನ, ಅಂದರೆ ಒಂದು ಚೌಟ್ರಿಲಿ ಮದುವೆ ಪ್ರಾರಂಭ ಆಗುತ್ತೆ. ಅಲ್ಲಿ ನೋಡಿದ್ರೆ ಆ ಹುಡುಗಿಗೆ ಏಜ್ ಕಡಿಮೆ ಇರುತ್ತೆ. ಅವಳು ಶಾಲೆಯಲ್ಲಿ ಓದ್ತಾ ಇರುವಂಥ ಒಂದು ಹುಡುಗಿ.
ಆ ಹುಡುಗಿನ ಕರ್ಕೊಂಬಂದು ಮದುವೆ ಮಾಡ್ಬೇಕಾದ್ರೆ ಅದು ತಪ್ಪದು. ಯಾರೇ ಮಾಡಿದ್ರು ನಾನು ನಿಜ ಜೀವನದಲ್ಲಿ ಮಾಡಿದ್ರು ತಪ್ಪು, ಸೀರಿಯಲ್ ಮಾಡಿದ್ರೆ ತಪ್ಪೇ ಬಾಲ್ಯ ವಿವಾಹ ತಪ್ಪೆ. ಹಾಗಾಗಿ ಆ ಬಾಲ್ಯ ವಿವಾಹನ ನಾನು ವಿರೋಧಿಸ್ತೀನಿ. ಸೀರಿಯಲಲ್ಲೂ ಅದೊಂದು ಸೀನಾಗಿ ಬರುವಂಥದ್ದು ಅಷ್ಟೇ. ಓಕೆ. ಹಾಗಾಗಿ ಆ ಸನ್ನಿವೇಶದಲ್ಲಿ ಯಾರೋ ನನ್ನ ಮೇಲೆ ಕೇಸ್ ಕಂಪ್ಲೇಂಟ್ ಕೊಡ್ತಾರೆ. ಯಾಕೆಂದ್ರೆ ಹುಡುಗಿಗೆ ಇನ್ನ 18 ವಯಸ್ಸಾಗಿಲ್ಲ, ಮದ್ವೆ ಮಾಡ್ಲಿಕ್ಕೆ ಹೊರಟಿದ್ದಾರೆ ಅಂತ. ಆ ಸಮಯ ಅದಕ್ಕೋಸ್ಕರ ನನ್ನ ಅರೆಸ್ಟ್ ಮಾಡ್ತಾರೆ. ಹಾಗಾಗಿ ಇನ್ನೇನಿಲ್ಲ, ಆ ಒಂದು ದೃಶ್ಯಕ್ಕೋಸ್ಕರ ನನ್ನನ್ನು ಅರೆಸ್ಟ್ ಮಾಡ್ತಾರೆ. ಸರ್, ಸೀರಿಯಲ್ ಅಲ್ಲಿ ಮಾತ್ರ ಖಳನಾಯಕನಾಗಿ ಅಲ್ಲ, ಮಾದೇಶ ಅನ್ನುವಂತ ಸಿನಿಮಾದಲ್ಲಿ ಶಿವರಾಜ್ ಕುಮಾರ್ ಜೊತೆ ಕೂಡ ಆಕ್ಟ್ ಮಾಡಿದ್ದೀರಾ ಸರ್. ಹೇಗೆ ಅನಿಸ್ತು? ಯಾವ ರೀತಿ ಎಕ್ಸ್ಪೀರಿಯನ್ಸ್? ಅದು ನನಗೆ ಮಾದೇಶ ಅನ್ನೋ ಸಿನಿಮಾ ಸಿಕ್ಕಿದ್ದೆ ಶಿವಣ್ಣನಿಂದ. ಓಕೆ. ಯಾಕೆಂದ್ರೆ ನಾನು ಅವಾಗ ಲವಾಕುಶ ಜೊತೆಲಿ ಮಾಡ್ತಾ ಇದ್ದೆ ಅವ್ರ ಜೊತೆಲಿ. ಅವರು ಅವಾಗ ನನಗೆ ಪಾಸ್ಪೋರ್ಟ್ ಇದೆಯಾ ಮನಿ ಅಂದರು. ಇದೆ ಅಣ್ಣ ಅಂತ. ಆಯ್ತು, ನೀನು ನಾಳೆ ತೊಂಬ ಅಂತ. ಪಾಸ್ಪೋರ್ಟ್ ಅಂದ್ರೆ ಏನಕ್ಕೆ ಅಂದ್ರೆ ನಾವು ಆಸ್ಟ್ರೇಲಿಯಲ್ಲಿ ಶೂಟ್ ಆಗಿದೆ. ಆಸ್ಟ್ರೇಲಿಯಾ ಹೊರಗಡೆ ದೇಶದಲ್ಲಿ, ಬ್ಯಾಂಕಾಕು ಅಲ್ಲೆಲ್ಲ ಒಂದು 4 ದೇಶದಲ್ಲಿ ಶೂಟ್ ಆಯ್ತು. ಹಾಗಾಗಿ ಪಾಸ್ಪೋರ್ಟ್ ತೊಗೊಂಡು ಆಯ್ತು. ಅಲ್ಲಿ ಆಕ್ಚುಲಿ ನಾನಾ ಪಾಟೇಕರ್ ಮಾಡ್ಬೇಕಾಗಿರೋ ಪಾತ್ರ. ರವಿ ಶ್ರೀವಾಸ್ ಅವ್ರಿಗೆ ನಮಗೆ ಸ್ವಲ್ಪ ಗೊತ್ತಿತ್ತು, ಹಾಗೆ ಜಾಸ್ತಿ ಇರ್ದಿರ್ಲಿಲ್ಲ. ರವಿ ಶ್ರೀವಾಸ್ ಅವರು ನಾನಾ ಪಾಟೇಕರ್ ಮಾಡ್ತಾರೆ ಅಂತ ಹೇಳಿದಾಗ ಅವರು ಶಿವಣ್ಣವರು ನಮ್ಮಲ್ಲೇ ಮುನಿ ಪಾಟೇಕರ್ ಇದ್ದಾರೆ ಬರ್ತಾರೆ ಅಂದ್ರೆ ನಾನು ತುಂಬಾ ಚಿಕ್ಕವನೇ. ಆಗ ಶಿವಣ್ಣ ಅಷ್ಟು ಸಪೋರ್ಟ್, ಎಂತ ಕನ್ನಡ ಕಲಾವಿದರು ಅಂದ್ರೆ ಅವರು ಅಷ್ಟು ಸಪೋರ್ಟ್ ಮಾಡಿದ್ದಾರೆ ನನ್ಗೆ. ನಾವು ಇವತ್ತು ಎಷ್ಟೋ ಜನ, ನೀವು ಇವತ್ತು ನೋಡಿರ್ತೀರಾ, ಕೇಳಿರ್ತೀರಾ, ತುಂಬಾ ಜನಕ್ಕೆ ಸಪೋರ್ಟ್ ಮಾಡಿದ್ದಾರೆ ಶಿವಣ್ಣ. ತುಂಬಾ ಜನ ಕಲಾವಿದ್ರು. ನಾವ್ಯಾರು ಸಿನಿಮಾ ಬ್ಯಾಕ್ ಗ್ರೌಂಡ್ ಇಂದ ಬಂದವರಲ್ಲ. ದೊಡ್ಡ ಮನೆ ಅಂತ ಹೇಳಿದ್ರೆ ಅದ್ರಲ್ಲಿ ಗೊತ್ತು 100% ದೊಡ್ಡ ಮನೆನೇ. ಶಿವಣ್ಣವ್ರು ಅವತ್ತು ನಮಗೆ ಕರೆದು ಕೆಲಸ ಕೊಟ್ಟಿದ್ದು. ನಾನು ಇವತ್ತು 7ರಿಂದ 8 ಸಿನಿಮಾ ಶಿವಣ್ಣನ ಜೊತೆ ಆಕ್ಟ್ ಮಾಡಿದ್ದೀನಿ. ರಾಕ್ಷಸ ಆಗ್ಬೋದು, ನಂದ ಆಗ್ಬೋದು, ಮಾದೇಶ ಆಗ್ಬೋದು, ದಿ ವಿಲ್ಲನ್, ಇಷ್ಟು ತುಂಬಾ ಸಿನಿಮಾಗಳು ಅವ್ರ ಜೊತೆ ಕೆಲಸ ಮಾಡಿದ್ದೀನಿ. ಅವರು ದೇವರೇ ನಮ್ಮ ಪಾಲಿಗೆ. ಯಾಕೆಂದ್ರೆ ನಮಗೆ ಅವ್ರಿಗೆ ಏನು ಗೊತ್ತಾ, ಒಳ್ಳೆ ನಟ ಅನ್ಸ್ಬಿಟ್ರೆ ಅವ್ರಿಗೇನೋ ಗೊತ್ತಿಲ್ಲ, ಅವರು ನಮ್ಮ ಅವ್ನ ತಮ್ಮನ್ ಮಾಡ್ಕೊಂಡ್ಬಿಡ್ತಾರೆ. ಬಾ ಮಾಡು ಅಂತ. ಆಮೇಲೆ ಯಾವುದೇ ಉದ್ದೇಶ ಇಲ್ಲ ಅವ್ರಿಗೆ. ನಾವು ಅವ್ನು ಬೆಳಿಬೇಕು, ಕನ್ನಡದುರ್ಗ ಬೆಳಿಬೇಕು, ಬೇರೆ ಹೊರಗಡೆ ಯಾಕೆ ನಮ್ಮವರೇ ಇದ್ದಾರೆ ಅನ್ನೋ ಒಂದು ಒಳ್ಳೆತನ. ಅವರಿಂದ ಮಾದೇಶ ಸಿನಿಮಾ ಮಾಡಿದೆ. ಒಳ್ಳೆ ಪಾತ್ರ ಕೊಡಿಸಿದ್ರು, ನಾಯ್ಡು ಅನ್ನೋ ಪಾತ್ರ. ನನಗೆ ಅದು ತುಂಬಾ ಹೆಸರನ್ನು ತಂದು ಕೊಡ್ತಾ ಆ ಸಿನಿಮಾಯಿಂದ. ಸರ್, ಇನ್ನೊಂದು ಕೇಳಲೇಬೇಕು, ನಿಮ್ಮ ಕಣ್ಣು, ಆ ಒಂದು ಸ್ಮೈಲ್ ನೋಡಿ ಯಾರಾದ್ರೂ ಹೆದರಿದ್ಯಾ? ಖಂಡಿತ ಹೆದರಿದಿದೆ. ಯಾಕಂದ್ರೆ ಮನೇಲೇನಾದ್ರೂ ಮನೇಲೆಲ್ಲ ಅದು ಆಗಲ್ಲ. ಮನೇಲಿ ಯಾಕಂದ್ರೆ ಮನೇಲಿ ನಮ್ಮನ್ನೇ ಎದುರಿಸ್ತಾರೆ ಅಂತವ್ರಿದ. ನಮ್ಮನ್ನ ನೋಡಿ ಎದುರು ನಾನು ಮಾತಾಡ್ಸೋದೆಲ್ಲ ಯಾರು ಹೆಣ್ಮಕ್ಳು. ನಾನು ಒಳ್ಳೆಯವನಪ್ಪ ಅಂತ ನಾನೇ ಹೇಳ್ಕೊಂಡು ನಾನು ಹಂಗೆ. ಹಾಗಾಗಿ ತುಂಬಾ ಜನ ಹೆದರ್ತಾರೆ, ಮಾತಾಡ್ಸೋದಕ್ಕೆ ಹೆದರ್ತಾರೆ. ಇವನು ವಿಲ್ಲನ್ನು ಸಿನಿಮಾದಲ್ಲಿ ಮಾಡ್ತಾನೆ, ಇವನು ನಿಜವಾಗ್ಲೂ ವಿಲ್ಲನ್ ಏನೋ ಅನ್ನೋ ತರ. ಈ ಸೀರಿಯಲ್ ಅಂತ ಬಂದಾಗ ಯಾರೆಲ್ಲ ಕಾಸ್ಟಿಂಗ್ ಇದ್ದಾರೆ ಸರ್? ನಮ್ಮಲ್ಲಿ ತ್ರಿವಿಕ್ರಮ್, ಆಮೇಲೆ ಹರಿಣಿ, ಆಮೇಲೆ ನಾನು, ಆಮೇಲೆ ಇನ್ನು ಬೇರೆ ಹೊಸಬ್ರು ಇದ್ದಾರೆ, ಅವ್ರ ಹೆಸರುಗಳು ನನಗೆ ಪರಿಚಯ. ಆಮೇಲೆ ನಮ್ಮ ಹೀರೋಯಿನ್ ಅವ್ರ ಹೆಸರು ಪ್ರತಿಮಾ ಅವರು. ಆಮೇಲೆ ಇನ್ನೊಬ್ರು ನಮ್ಮ ಥಿಯೇಟರ್ ಒಬ್ರು ಇದ್ದಾರೆ, ಅವ್ರ ತಂದೆ ಪಾತ್ರ ಈಗೆಲ್ಲ. ಆಮೇಲೆ ಮೋಹನ್ ರಾಜ್ ಅಂತಿದ್ದಾರೆ, ಅವರು ನಮ್ಮ ಥಿಯೇಟರ್ ಬ್ಯಾಕ್ಗ್ರೌಂಡ್ ಅವರು. ಈ ಥರ ಎಲ್ಲ. ಸರ್, ಈಗ ಸಿನಿಮಾ ಇಂಡಸ್ಟ್ರಿ ಅಂತ ಹೇಳಿ ಬಂದಾಗ ನೀವು ಹೇಳಿದ್ರಿ ಶಿವಣ್ಣ ಜೊತೆ 8 ಸಿನಿಮಾ ಆ್ಯಕ್ಟ್ ಮಾಡಿದ್ರಿ ಅಂತ ಹೇಳಿ. ಆ್ಯಸ್ ಎ ಒಂದು ಖಳನಾಯಕನಾಗಿ ಇಂಥ ಹೀರೋ ಜೊತೆ ನನಗೆ ಆ್ಯಕ್ಟ್ ಮಾಡಬೇಕು ಅಂತ ಹೇಳಿ ಅನ್ಸಿದ್ಯಾ? ಯಾವ ಹೀರೋ ಅಂತ ಅನ್ಸಿದ್ರೆ? ಎಲ್ಲರ ಜೊತೆನೇ ಮಾಡ್ಬಿಡ್ತೀನಿ. ಯಾರ ಜೊತೆ ಅಣ್ಣವ್ರ ಜೊತೆ ಮಾಡಲಿಲ್ಲ ಅನ್ನೋ ಒಂದು ಬೇಜಾರು, ವಿಷ್ಣು ಸಾರ್ ಜೊತೆ ಮಾಡಲಿಲ್ಲ ಅನ್ನೋದೊಂದು ಬೇಜಾರು. ಅವರೆಲ್ಲ ಅವ್ರ ಜೊತೆ ಮಾಡಿದರೆ ಇವತ್ತು ನಮ್ಮ ಜೀವನ ಪಾವನ ಆಗಿರೋದು. ಅವರೆಲ್ಲ ನಮ್ಮ ಕನ್ನಡದ ಆಸ್ತಿಗಳು. ಅವರು ಬಿಟ್ಟೋಗಿದ್ದನ್ನು ನಾವು ಇವತ್ತು, ಅವರು ಇಲ್ಲದೆ ಇರೋ ಜಾಗದಲ್ಲಿ ಇವತ್ತಿಲ್ಲ ಅವರು. ಆದರೂ ನಾವೆಲ್ಲ ಕೆಲಸ ಮಾಡ್ತಾ ಇದ್ದೀವಿ ಅಂದರೆ ಅವರೆಲ್ಲ ಕೊಟ್ಟರು ಒಂದು ಭಿಕ್ಷೆನೇ ಆ್ಯಕ್ಚುಲಿ. ಅವರೆಲ್ಲ ಬಿಟ್ಟೋಗಿರೋದು. ಅವ್ರು ಬಿಟ್ಟೋಗಿರೋದು ನಾವು ಅನುಭವಿಸ್ತಾ ಇದ್ದೀವಿ ಅಷ್ಟೇ. ಸರ್, ಇನ್ನೊಂದು ಫಿಲ್ಮ್ ಇಂಡಸ್ಟ್ರಿಯಲ್ಲಿ ಬಂದಾಗ ಎಲ್ಲ ಕಡೆ ಸುದ್ದಿ ಆಗ್ತಿರೋದು ದರ್ಶನ್ ಅವ್ರ ವಿಷಯ. ನೀವೇನಂತೀರಾ ಸರ್ ದರ್ಶನ್ ಸರ್ ಬಗ್ಗೆ? ಇಲ್ಲ, ಅವ್ರ ಮೇಲೆ ತುಂಬ ಗೌರವ ಇದೆ. ಅವರು ಅಂದರೆ ನನಗೆ ಭಾಳ ಪ್ರೀತಿ. ಅವರು ಅಂದರೆ ನನಗೆ ತುಂಬ ರೆಸ್ಪೆಕ್ಟ್ ಇದೆ. ಅವ್ರ ಜೊತೆ ನಾವು 3 ಸಿನಿಮಾ ಮಾಡಿದ್ದೀರಾ? ತುಂಬ ಒಳ್ಳೆ ವ್ಯಕ್ತಿತ್ವ. ಏನು ಮಾತಾಡೋಂಗೆ ಇಲ್ಲ. ಎಲ್ಲ ನಮ್ಮ ಕನ್ನಡದಲ್ಲಿ ಎಲ್ಲ ನಟರು ತುಂಬ ಒಳ್ಳೆ ನಟರು, ಒಳ್ಳೆ ಹೃದಯವಂತರು. ಆಮೇಲೆ ಎಲ್ಲರೂ ಅಷ್ಟೇ. ಈಗ ಎಲ್ಲ ಸುದೀಪ್ ಸರ್ ಜೊತೆ ಮಾಡಿದ್ದೀನಿ, ದರ್ಶನ್ ಸರ್ ಜೊತೆ ಮಾಡಿದ್ದೀನಿ, ಅಪ್ಪು ಸರ್ ಜೊತೆ ಮಾಡಿದ್ದೀನಿ, ಗಣೇಶ್ ಸರ್ ಜೊತೆ ಮಾಡಿದ್ದೀನಿ. ಎಲ್ಲರೂ ತುಂಬ ಒಳ್ಳೆ. ಆಮೇಲೆ ಎಲ್ಲರಿಗೂ ನನ್ನ ಕಂಡ್ರೆ ಇಷ್ಟ. ನಾನು ಅಷ್ಟೇ ಪ್ರೀತಿಯಿಂದ ಕೆಲಸ ಮಾಡಿಸಿದ್ದಾರೆ. ಎಲ್ಲರೂ ಒಳ್ಳೆಯದು. ಸರ್, ಕೊನೆಯದಾಗಿ ನಿಮ್ಮ ಅಭಿಮಾನಿಗಳಿಗೆ ಏಪ್ರಿಲ್ 14 ಸೋಮವಾರ 7:30ಕ್ಕೆ ಕರೆಕ್ಟ್ ಆಗಿ ನಮ್ಮ ಮುದ್ದು ಸೊಸೆ ಸೀರಿಯಲ್ ಬರ್ತಾ ಇದೆ. ಏನಂತೀರಾ ಇದ್ರ ಬಗ್ಗೆ? ದಯವಿಟ್ಟು ಎಲ್ಲರೂ ಈ ಸೀರಿಯಲ್ನ ನೋಡಿ. ಇಲ್ಲಿ ನಾನು ಒಂದು ಉತ್ತಮ ಪಾತ್ರ ಮಾಡ್ತಾ ಇದ್ದೀನಿ, ಶಿವರಾಮೇಗೌಡ ಅಂತ. ತುಂಬ ಒಳ್ಳೆ ಸೀರಿಯಲ್ಲು. ನಿಮ್ಮ ಮನೆ ಮಗಳ ಕತೆ, ನಿಮ್ಮ ಮನೆ ಸೊಸೆ ಕತೆ, ನಿಮ್ಮ ಮನೇಲಿರೋ ಯಾರೋ ಒಬ್ಬರ ಒಂದು ವ್ಯಕ್ತಿಯ ಕತೆ.
ತುಂಬ ಅದ್ಭುತ, ತುಂಬ ಕುಟುಂಬದ ಕತೆ ಅಂದಾಗೆ ಗೊತ್ತಾಗುತ್ತೆ ನಿಮಗೆ. ಇಲ್ಲೆಲ್ಲ ಕಷ್ಟ, ನೋವು, ಸುಖ ಎಲ್ಲ ಇರುತ್ತೆ. ಇದೆಲ್ಲನೂ ನೋಡಿ ನಿಮಗೆ ಒಂದು ಮನೋರಂಜನೆ, ಒಂದು ಅರ್ಧ ಗಂಟೆ ಹೇಗೆ ಹೋಗುತ್ತೆ ಅಂತಲೇ ಗೊತ್ತಾಗೋದಿಲ್ಲ. ನೀವು ಫ್ರೆಶ್ ಆಗಿಬಿಡ್ತೀರಾ ಈ ಸೀರಿಯಲ್ ನೋಡ್ತಾ. ಯಾಕೆಂದರೆ ಹಳ್ಳಿ ಸೊಗಡಿನ ಕತೆಗಳು ತುಂಬ ವಿರಳ, ಕಡಿಮೆ. ಈಗೆಲ್ಲ ಹೆಂಗಾಗಿದೆ ಅಂದರೆ ಹೈಫೈ ಸ್ಯಾರೀಸು, ಹೈಫೈ ಇದರಲ್ಲಿ ಮಾಡ್ತಾ ಇರೋ ಎಲ್ಲ ಸೀರಿಯಲ್ಗಳು. ಇದೊಂಥರ ವಿಭಿನ್ನವಾಗಿ ಒಂದು ಹಳ್ಳಿ ಕತೆ ನೋಡಿ ಎಲ್ಲರಿಗೂ ಖುಷಿ ಆಗುತ್ತೆ. ನೀವೆಲ್ಲರೂ ನೋಡಿ ಆಶೀರ್ವಾದ ಮಾಡಬೇಕು. ಸರ್, ಆಲ್ ದಿ ಬೆಸ್ಟ್. ನಿಮ್ಮ ಮುದ್ದು ಸೊಸೆ ಅಂತೂ ನಾವಂತೂ ತಪ್ಪದೆ ನೋಡ್ತವೆ, ಯಾವ ರೀತಿ ಚಮಕ್ ಕೊಡ್ತೀರಾ ಈ ಸೀರಿಯಲ್ ಅಲ್ಲಿ ಅಂತ ನೋಡುವ. ಆಲ್ ದಿ ವೆರಿ ಬೆಸ್ಟ್, ಆಲ್ ದಿ ವೆರಿ ಬೆಸ್ಟ್ ಸರ್. ಥ್ಯಾಂಕ್ ಯು ಮೇಡಮ್. ಥ್ಯಾಂಕ್ ಯು ಸರ್.